ಪ್ರಚಾರಕ್ಕೆ ಹೋಗಿ ಮಹಿಳೆಯರ ಬಗ್ಗೆ ಬಹಳ ಅಗೌರವವಾಗಿ ಅವಹೇಳನಕಾರಿಯಾಗಿ ಮಾತಾಡಿರೋದನ್ನು CIT ಸಂಘಟನೆ ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೆ. ಯಾಕೆಂತೇಳಿದ್ರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರಿಗೆ ಕನಿಷ್ಠ ಮಹಿಳೆಯ ಬಗ್ಗೆ ಗೌರವ ಇಲ್ಲ, ಆ ಒಂದು ಸೂಕ್ಷ್ಮತೆ ಇಲ್ಲ, ಘನತೆಯಿಂದ ನಡ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಅವರು ಲೋಕಸಭಾ ಸದಸ್ಯರಾಗಲಿಕ್ಕೂ ನಾಲಾಯಕ್ಕು. ಯಾಕಂತೇಳಿದ್ರೆ ಇವತ್ತು ಅವರು ಗ್ಯಾರಂಟಿ ದುಡ್ಡು ತಗೊಂಡು ಹೆಣ್ಣುಮಕ್ಕಳು ದಾರಿ ತಪ್ಪಿಟ್ಟಿದ್ದಾರೆ ಅಂತ ಹೇಳಿದ್ರೆ ಹೆಣ್ಣುಮಕ್ಳ ಬಗ್ಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಇವ್ರು ಯಾರು? ಇವ್ರಿಗೇನು ರೈಟ್ಸ್ ಇದೆ? ಇವರಿಗೆ ಘನತೆ, ಗೌರವ ಮತ್ತು ಹೆಣ್ಣುಮಕ್ಕಳನ್ನ ಒಂದು ಅವಹೇಳನಾಗಿ ಮಾತಾಡಿದಾಗ ನನಗೆ ಒಂದು ರೀತಿಯಲ್ಲಿ ನನಗೆ ಒಂದು ರೀತಿಯ ತೊಂದರೆಗಳು ಆಗ್ತದೆ ಅನ್ನುವಂಥದ್ದು ಕನಿಷ್ಠ ಜ್ಞಾನ ಅವರಿಗೆ ಬರದೇ ಇತ್ತು. ಯಾಕೆ ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಾರೆ? ಇದು ಮೊದಲಲ್ಲ, ಅದು ಸಾಕಷ್ಟು ಸಲ ರಿಪೀಟ್ ಆಗ್ತಾ ಇದೆ. ನಾವೆಲ್ಲೋ ಇವರು ಬದಲಾಗ್ತಾರೆ ಅಂದರೆ ಇವರ ಪಾಳೆಗಾರಿ ಗುಣಗಳು, ಇವರ ಫ್ಯೂಡಲ್ ಆ್ಯಟಿಟ್ಯೂಡು ಮತ್ತು BJP ಜೊತೆ ಸೇರಿ ಇನ್ನಷ್ಟು ಮಹಿಳಾ ವಿರೋಧಿತನವನ್ನು ಇವರು ತೋರಿಸಿದ್ದಾರೆ. ಮೊದಲೇ BJP ಮಹಿಳಾ ವಿರುದ್ಧ ಇದೆ, ಇವರು BJP ಜೊತೆ ಮೈತ್ರಿಯಾಗಿ ಮಹಿಳೆಯರನ್ನು ನಿಂದನೆ ಮಾಡುವ, ಟೀಕೆ ಮಾಡುವ, ಅವಹೇಳನ ಮಾಡುವ ಮತ್ತು ಅವರನ್ನು ಕಡಿಮೆ ಅಂತ ಲೆಕ್ಕ ಹಾಕ್ತಕ್ಕಂಥದ್ದು, ಅವ್ರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು, ಮಹಿಳೆ ಅಂದ್ರೇ ಗೌರವ ಇಲ್ಲದವರು ಅನ್ನೋ ರೀತಿಯಲ್ಲಿ ಬಿಂಬಿಸೋದಿದೆಯಲ್ಲ, ಇದು ನನಗೆ ಶೋಭೆ ತರುವ ವಿಚಾರ ಅಲ್ಲ. ಮಂಡ್ಯ ಜಿಲ್ಲೆಯ ಜನ, ಈ ರಾಜ್ಯದ ಜನ, ಹೆಣ್ಣು ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು BJP JDS ಮೈತ್ರಿಕೂಟಕ್ಕೆ ಮತವನ್ನು ಹಾಕೋದಿಲ್ಲ, ನಿಮ್ಮನ್ನು ಸೋಲಿಸ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತೇವೆ.